ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಮಲ್ಲಿಗೆ ಗಿಡಗಳಿಗೆ ಸುಡುಮಣ್ಣನ್ನು ಹಾಕುವ ಕ್ರಮ ಹೇಗೆ ಅಂತ ಹೇಳಿ. ಅದನ್ನು ನಾನು ನಿಮ್ಮ ಜೊತೆ ಕೂಡ ಹಂಚಿಕೊಂಡಿದ್ದೇನೆ. ನಾನು ನನ್ನ ಗಿಡಗಳಿಗೆ ಮಳೆಗಾಲದ ನಂತರ ಹಾಕಿರುವಂಥ ಗೊಬ್ಬರ ಅಂದರೆ ಮೊದಲು ಮಣ್ಣಿಗೆ ಸುಣ್ಣ ಹಾಕಿದ್ದು, ನಂತರ ಒಂದು ವಾರ ಬಿಟ್ಟು ಅಂದರೆ 5 ದಿವಸ ಬಿಟ್ಟು ನಾನು ಸುಡುಮಣ್ಣನ್ನು ಹಾಕಿರುವಂಥದ್ದು. ಸುಡುಮಣ್ಣು ಹಾಕಿದ ನಂತರ ನನ್ನ ಗಿಡದಲ್ಲಿ ಒಳ್ಳೆಯ ಗ್ರೋತಿಂಗ್ ಬಂದಿದೆ, ಹೂ ಕೂಡ ಆಗ್ತಾ ಇದೆ. ಹಾಗೆ ನಾನು ಮಾರುಕಟ್ಟೆಗೆ ಕೂಡ ಕೊಡ್ತಾ ಇದ್ದೇನೆ. ಬೇರೆ ಯಾವುದೇ ಗೊಬ್ಬರವನ್ನು ನಾನು ಬಳಸಲಿಲ್ಲ. ನಾನು ನಿಮ್ಮೊಂದಿಗೆ ಯಾವ ವಿಡಿಯೋವನ್ನು ಹಂಚಿಕೊಂಡಿದ್ದೇನೆ ನೋಡಿ, ಅದೇ ಥರ ನಾನು ನನ್ನ ಗಿಡಗಳಿಗೆ ಮಾಡಿರುವಂಥದ್ದು. ಬೇರೆ ಯಾವುದೇ ರೀತಿಯಾಗಿ ನೆಲಗಡಲೆ ಹಿಂಡಿ ಆಗಲಿ ಅಥವಾ ಯಾವುದೇ ಗೊಬ್ಬರವನ್ನು ನಾನು ಗಿಡಗಳಿಗೆ ಹಾಕಲಿಲ್ಲ. ಯಾಕೆಂದರೆ ಮತ್ತೆ ಮಳೆ ಬಂದ ಕಾರಣ ಯಾವುದೇ ರೀತಿಯಾಗಿ ಲಿಕ್ವಿಡ್ ಗೊಬ್ಬರಗಳನ್ನು ನನಗೆ ಹಾಕಲಿಕ್ಕೆ ಆಗಲಿಲ್ಲ, ಮತ್ತು ಹಾಕಲೂ ಇಲ್ಲ. ನಾನು ಕಂಟಿನ್ಯೂಸ್ ಆಗಿ ಮಳೆ ಬರುವಾಗ ನಾವು ಲಿಕ್ವಿಡ್ ಗೊಬ್ಬರವನ್ನು ಹಾಕಿದರೆ ಗಿಡಗಳಲ್ಲಿ ಮತ್ತೆ ಹುಳದ ಸಮಸ್ಯೆಗಳು ಕಾಣಿಸಿಕೊಳ್ತದೆ. ಯಾವುದು ನಿಮ್ಮೊಂದಿಗೆ ನಾನು ಹಂಚಿಕೊಂಡಿದ್ದೇನೆ ಅಷ್ಟು ಮಾತ್ರ ನಾನು ನನ್ನ ಗಿಡಗಳಿಗೆ ಹಾಕಿರುವಂಥದ್ದು. ಸುಣ್ಣ ಮತ್ತು ಸುಡುಮಣ್ಣು ಇಷ್ಟನ್ನು ಮಾತ್ರ ಹಾಕಿರುವಂಥದ್ದು. ಇವಾಗ ನೋಡಿ, ನನ್ನ ಗಿಡದಲ್ಲಿ ತುಂಬ ಹೂಗಳಾಗ್ತದೆ. ತುಂಬ ಅಂದರೆ ಇವಾಗ ಮಳೆಗಾಲದಲ್ಲಿ ಅರ್ಧ ಚೆಂಡು ಆದರೂ ಕೂಡ ನಮಗೆ ಒಳ್ಳೆಯದು, ಯಾಕೆಂದರೆ ಅಷ್ಟೊಂದು ರೇಟ್ ಇದೆ ಇವಾಗ ಮಲ್ಲಿಗೆಗೆ. ಹಾಗಾಗಿ ನಾನು ಒಂದು 3 ದಿವಸದಿಂದ ನನಗೆ ಹೂ ಆಗ್ತಾ ಉಂಟು. ಸುಡುಮಣ್ಣು ಹಾಕಿದ 3 ದಿವಸದ ನಂತರ ನನಗೆ ಒಳ್ಳೆಯ ಹೂ ಸಿಕ್ಕಿದೆ. ಅದರಲ್ಲೂ ಕೂಡ ಉಂಟಲ್ಲ, ಮೊಗ್ಗಿನಲ್ಲಿ ತುಂಬಾ ಒಳ್ಳೊಳ್ಳೆಯ ಮೊಗ್ಗು, ದೊಡ್ಡ ದೊಡ್ಡ ಮೊಗ್ಗಾಗಿ ಮಲ್ಲಿಗೆ ಹೂಗಳು ಸಿಗ್ತಾ ಉಂಟು. ಇವತ್ತು ನಾನು ಮಾರುಕಟ್ಟೆಗೆ ಕೂಡ ಕೊಟ್ಟಿದ್ದೇನೆ. ಮಾರುಕಟ್ಟೆಗೆ ಕೊಟ್ಟು 3 ದಿವಸ ಆಯಿತು. ನೋಡಿ ಎಷ್ಟು ಮೊಗ್ಗುಗಳು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬರೀ ಸುಣ್ಣ ಮತ್ತು ಸುಡುಮಣ್ಣು ಇಷ್ಟೇ ಹಾಕಿರುವಂಥದ್ದು. ಗಿಡದಲ್ಲಿ ಒಳ್ಳೆಯ ಗ್ರೋತಿಂಗ್ ಬಂದಿದೆ, ಹೂ ಆಗ್ತಾ ಉಂಟು. ಮೊಗ್ಗಿನ ಗಾತ್ರದಲ್ಲಿಯೂ ಕೂಡ ತುಂಬ ವ್ಯತ್ಯಾಸ ಆಗಿದೆ. ಮಳೆಗಾಲದಲ್ಲಿ ಈ ಥರ ನಿಮಗೆ ಮೊಗ್ಗು ಕಾಣಲಿಕ್ಕೆ ಸಿಗುವುದಿಲ್ಲ. ಮಳೆಗಾಲದ ಮೊಗ್ಗು ತುಂಬಾ ಸಣ್ಣದಾಗಿರ್ತದೆ. ಆದರೆ ನಾನು ಸುಣ್ಣ ಮತ್ತು ಸುಡುಮಣ್ಣು ಹಾಕಿದ್ರಿಂದ ಮೊಗ್ಗಿನ ಗಾತ್ರದಲ್ಲಿಯೂ ಕೂಡ ದೊಡ್ಡದಾಗಿ ಬಂದಿದೆ ಮೊಗ್ಗು. ಇದು ಬೆಳಗಿನ ಹೊತ್ತು ತೆಗೆದಂಥ ವಿಡಿಯೋ. ಇದನ್ನು ನಾನು ಸಂಜೆ ಶೂಟ್ ಮಾಡಿದ್ದಲ್ಲ. ಬೆಳಗ್ಗೆನೇ ನನ್ನ ಗಿಡದಲ್ಲಿ ಇಷ್ಟಿಷ್ಟು ದೊಡ್ಡ ಮೊಗ್ಗುಗಳು ಸಿಕ್ಕಿದೆ. ತುಂಬ ಚೆನ್ನಾಗಿದೆ ಮೊಗ್ಗು ಕೂಡ. ಕಟ್ಟಲಿಕ್ಕೂ ಕೂಡ ತುಂಬ ಖುಷಿಯಾಗ್ತದೆ, ಮತ್ತು ತುಂಬ ಹೂ ಇದ್ದಾಗೆ ಕಾಣ್ತದೆ. ನಾನು ಈ ವಿಡಿಯೋ ಹಂಚಿಕೊಂಡ ವಿಷಯ ಎಷ್ಟೇ ವೀಕ್ಷಕರೇ, ಮಳೆ ಮುಗಿದ ತಕ್ಷಣ ನೀವು ಕೂಡ ನಿಮ್ಮ ಗಿಡಗಳಿಗೆ ಸುಣ್ಣ ಮತ್ತು ಸುಡುಮಣ್ಣನ್ನು ಹಾಕಿ ನೋಡಿ. ಒಳ್ಳೆಯ ಗ್ರೋತಿಂಗ್ ಬರ್ತದೆ. ಮೊಗ್ಗಿನ ಗಾತ್ರದಲ್ಲಿಯೂ ಕೂಡ ತುಂಬಾ ಚೇಂಜಸ್ ಬರ್ತದೆ. ಪಾಟಲ್ಲಿ ಇದ್ದರೆ ನಮ್ಮ ಕೈಯ 1 ಹಿಡಿಯಷ್ಟು ನೀವು ಸುಡುಮಣ್ಣನ್ನು ಹಾಕಿ ನೋಡಿ. 100% ರಿಸಲ್ಟ್ ಇದೆ ಇದರಲ್ಲಿ. ಯಾಕೆಂದರೆ ನಾನೇ ಹೂಗಳನ್ನು ತೆಗೆದಿದ್ದೇನೆ, ಮಾರುಕಟ್ಟೆಗೆ ಕೂಡ ಕೊಡ್ತಾ ಇದ್ದೇನೆ. ಜುಲೈಯಲ್ಲಿ ನನಗೆ ಹೂ ಸಿಗಲೇ ಇಲ್ಲ, 1 ತಿಂಗಳು ನನಗೆ ಹೂ ಸಿಗಲಿಲ್ಲ. ನಾನು ಸುಣ್ಣ ಮತ್ತು ಸುಡುಮಣ್ಣು ಹಾಕಿದ ದಿನದಿಂದ ನನಗೆ ಹೂ ಸಿಗ್ತಾ ಉಂಟು. ಇವಾಗ ನಾನು ಮಾರುಕಟ್ಟೆಗೆ ಕೂಡ ಕೊಡ್ತಾ ಇದ್ದೀನಿ. ಅರ್ಧ ಚೆಂಡಷ್ಟು ಸಿಗ್ತಾ ಉಂಟು, ಜಾಸ್ತಿ ಅಲ್ಲ. ಇನ್ನು ಜಾಸ್ತಿ ಹಾಕಬೇಕಂದ್ರೆ ಸ್ವಲ್ಪ ಬಿಸಿಲು ಬರಬೇಕು. ಬಿಸಿಲು ಬಂದರೆ ಖಂಡಿತವಾಗಿ ಒಂದು 2-3 ಚೆಂಡಂತೂ ಖಂಡಿತವಾಗಿ ಸಿಗ್ತದೆ. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾತ್ರ ಮಾಡಿರುವಂಥದ್ದು ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ. ಮತ್ತು ನಾನು ಕೆಲವೊಂದು ಟ್ರೈನಿಂಗಿಗೆ ಹೋಗಿದ್ದೆ ಮಲ್ಲಿಗೆದ್ದು. ಅಲ್ಲಿ ಏನೇನೆಲ್ಲ ಇನ್ಫಾರ್ಮೇಷನ್ ಕೊಟ್ಟರು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ವೀಕ್ಷಕರೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.